ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೊರಗಡೆ ಹೋಗೋದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಹೊರಗಡೆ ಅಂತಂದರೆ ಈಗ ನಾನು ಎಸ್ ಪಿ ರೋಡ್ಗೆ ಹೋಗಬೇಕು. ಒಂದು ಸೆಲ್ಫಿ ಸ್ಟ್ಯಾಂಡ್ ತಗೊಂಡು ಮತ್ತು ಇನ್ನೂ ಸ್ವಲ್ಪ ಏನೇನೋ ಇದೆ ಅದೆಲ್ಲ ಪರ್ಚೇಸ್ ಮಾಡ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಗಾಡಿ ತೆಗೆದು 2-3 ದಿನ ಆಯಿತು. ನೋಡಿ ಫ್ರೆಂಡ್ಸ್, ಈ ಮನೆ ಇದೆಯಲ್ಲ, ಇದು ತುಂಬ ಹಳೆ ಮನೆ ಅಂದರೆ ತುಂಬ ಹಳೆ ಮನೆ. ಈ ಮನೆಯಲ್ಲಿ ನೂರಾರು ಸೀರಿಯಲ್ಗಳು, ನೂರಾರು ಫಿಲಮ್ ಶೂಟಿಂಗ್ಗಳೆಲ್ಲ ಮಾಡಿದ್ದಾರೆ. ಅದು ಈ ಮನೆಯಲ್ಲೇ ಕೂಡ ನೋಡಿ, ನೋಡೋಕ್ಕೆ ಈ ಥರ ಇದೆ. ಸೀರಿಯಲಲ್ಲಿ, ಫಿಲಮ್ಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಈ ಮನೆ ತುಂಬ ಹಳೆ ಕಾಲದ ಮನೆ ಫ್ರೆಂಡ್ಸ್ ಇದು. ಮೆಟ್ರೋ ಸ್ಟೇಷನ್ನು.
ಬ್ರಿಡ್ಜು ಇದು. ಬಿದಿರಿನ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮರ, ಬಿದಿರು ಐಟಮ್ಸ್ ಏನೇನು ಮಾಡ್ತಾರೋ ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ದಾರೆ. ಮತ್ತು ಇಲ್ಲಿ ಒಂದು ಮುನೇಶ್ವರ ಸ್ವಾಮಿ ಟೆಂಪಲ್ ಸಿಗುತ್ತೆ. ಇದು ತುಂಬ ಶಕ್ತಿ ದೇವರು. ಇಲ್ಲಿ ತುಂಬ ಜನ ಭಾನುವಾರ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಮುಡಿ ಕೊಡೋದು ಆ ಥರ ಎಲ್ಲ ಫಂಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಇದು ಮುನೇಶ್ವರ ಸ್ವಾಮಿ ಟೆಂಪಲ್ಲು. ಎಷ್ಟು ಡಿಸೈನ್ ಆಗಿರುವಂತಹ ಬುಟ್ಟಿಗಳು ಎಲ್ಲ ಮಾಡಿದ್ದಾರೆ. ಸದ್ಯಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ, ನೋಡೋಣ ಅಂತ. ನಮ್ಮ ವೀಕ್ಷಕರಿಗೆ ಇಲ್ಲೆಲ್ಲ ಸಿಗುತ್ತೆ, ನೀವು ಬಂದರೆ ಎಲ್ಲ ಥರದ ವಸ್ತುಗಳು ಅಂತ ಹೇಳ್ತಾ ಇದ್ದೀವಿ. ಇದರಲ್ಲೆಲ್ಲ ಬಲ್ಪ್ ಹಾಕೋದಾ? ಹಾಂ. ಎಷ್ಟು ನೀವೇ ಬಲ್ಪ್ ಫಿಕ್ಸ್ ಮಾಡಿಕೊಡ್ತೀರಾ? ಹಾಂ ಹಾಂ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದರಲ್ಲೆಲ್ಲ ಬಲ್ಪೆಲ್ಲ ನಾವೇ ಹಾಕ್ಕೋಬೇಕಂತೆ. ಅವ್ರು ಈ ಥರ ಮಾಡಿ ಕೊಡ್ತಾರೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವೇನೇ ಆರ್ಡ್ರ್ ಕೊಟ್ರು ಇವರು ನಮಗೆ ಯಾವ ಥರದ್ದು ಬೇಕು ಅಂದ್ರೂ ಮಾಡಿಕೊಡ್ತಾರಂತೆ ಫ್ರೆಂಡ್ಸ್. ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ. ಚಾಪೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ದೊಡ್ಡ ದೊಡ್ಡ ಬುಟ್ಟಿಗಳಿದೆ, ಡಿಸೈನ್ ಬುಟ್ಟಿಗಳೆಲ್ಲ ಇದೆ ನೋಡಿ. ಇದು ಬಂದ್ಬಿಟ್ಟು ಗೋಲ್ಗಪ್ಪ ಮಾಡೋ ಸ್ಟ್ಯಾಂಡು ಬುಟ್ಟಿ. ಅದನ್ನೇ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್. ಇದು ಶ್ರೀನಿವಾಸ ದೇವಸ್ಥಾನ, ನನ್ನ ಫೇವ್ರೇಟ್ ಗಾಡ್ ಇದು. ಇವತ್ತು ಒಳಗಡೆ ಹೋಗ್ಬಿಟ್ಟು ಅದೇ ಕ್ಲೋಸ್ ಆಗ್ತಿದೆ, ಟೈಮ್ ಆಗೋಗಿದೆ. ತುಂಬ ಪವರ್ಫುಲ್ ದೇವಸ್ಥಾನ ಫ್ರೆಂಡ್ಸ್ ಇದು. ಏನು ವಿಕ್ಟೋರಿಯಾ ಹಾಸ್ಪಿಟಲ್. ಕೋಟೆ ಆಂಜನೇಯ ಟೆಂಪಲ್ ಇದು. ನಾವು ಈ ಟೆಂಪಲ್ಗೆ ಚಿಕ್ಕುಡದಿಂದ ನಮ್ಮ ಅಜ್ಜಿ ಜೊತೆ ಬರ್ತಾ ಇದ್ವಿ. ಆವಾಗ ಹೇಳಿದ್ರು ಅದು ಅವಿನ್ಯೂ ರೋಡ್ ಆ ಕಡೆ ಹೋದರೆ, ನಾವು ಈ ಕಡೆ ಈ ಕಡೆ ಹೋದರೆ SP ರೋಡ್ ಸಿಗುತ್ತೆ. ತುಂಬ ರಶ್ ಇದೆ.
ಒಳಗಡೆ ಬಂದರೆ ಎಸ್ ಪಿ ರೋಡು. ಯಾವ ಥರದ ಎಷ್ಟು ಬೇಕಾದರೂ ನಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗತ್ತೆ. ಮೊಬೈಲಿಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ಗಳು ನೋಡಿ ಫ್ರೆಂಡ್ಸ್. ಈಗ ಎಸ್ ಪಿ ರೋಡಿಂದ ಬಂದಾಯಿತು. ತುಂಬ ಬಿಸಿಲಿತ್ತು. ಅಲ್ಲಿ ಅಂಗಡಿಯಲ್ಲೇ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ, ಆದರೆ ಅಂಗಡಿ ತುಂಬ ರಶ್ ಇತ್ತು. ಹಾಗಾಗಿ ಅಲ್ಲಿ ನಾನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿ ಇವಾಗ ತಗೊಂಬಂದೆ. ಇವಾಗ ಪ್ಯಾಕು ಓಪನ್ ಮಾಡೋಣ. ಇದೇ ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ. ನೋಡಿ ಫ್ರೆಂಡ್, ಈ ಥರ ಇದೆ. ಇದೇ ಸ್ಟ್ಯಾಂಡು ಇಲ್ಲಿ ನಮ್ಮನೆ ಹತ್ರ ಕೇಳಿದ್ದಕ್ಕೆ 1200 ರೂಪೀಸ್ ಹೇಳಿದ್ರು. ನನಗೆ ಇದು ಎಸ್ ಪಿ ರೋಡಲ್ಲಿ 700ಗೆಲ್ಲ ಸಿಕ್ತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್, ಈಗ ಇದಕ್ಕೆ ಮೊಬೈಲ್ ಸೆಟ್ ಮಾಡಿದ್ದೀನಿ ನೋಡಿ. ಸ್ಟ್ಯಾಂಡಿಗೆ ಈ ಥರ ಬಂದಿದೆ. ತುಂಬ ಲೆಂತು ಇದೆ. ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್, ಈ ಥರ ಇದೆ. ಎಸ್ ಪಿ ರೋಡಲ್ಲಿ ಎಲ್ಲ ತುಂಬ ಕಮ್ಮಿಗೆ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿಂದನೇ ಇಲ್ಲಿರೋ ಶಾಪ್ಗಳವರು ತಂದು ಮಾರೋದು. ಹಾಗಾಗಿ ಡಬಲ್ ರೇಟ್ ಹೇಳ್ತಾರೆ. ನೀವು ಅಷ್ಟೇ, ನಿಮಗೆ ಮೊಬೈಲ್ದು ಯಾವ ಐಟಮ್ಸ್ ಬೇಕಾದ್ರೂ ಎಸ್ ಪಿ ರೋಡ್ಗೆ ಹೋಗಿ ತಗೊಳ್ಳಿ. ತುಂಬ ಕಡಿಮೆಗೆ ಸಿಗುತ್ತೆ. ಮತ್ತು ನಾನು ಮನೆಯಿಂದ ಹೋದಾಗ ಇಂದನೂ ವಿಡಿಯೋ ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮನೆಯಿಂದ ಹೋಗಿ ತೋರಿಸಿದ್ದೀನಲ್ಲ, ಎಸ್ ಪಿ ರೋಡ್ವರೆಗೂ ಹೋಗೋವರೆಗೂ ತೋರಿಸಿದ್ದೀನಿ. ನಮ್ಮದು ಯಾವ ಏರಿಯಾ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.